ಭಾರತೀಯನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಿಸಿರುವಂತಹ ಸಿಐಡಿ ಅಧಿಕಾರಿಗಳು ನಾಳೆ ಬೆಳಗ್ಗೆ ಸಿಐಡಿ ಪೊಲೀಸರ ಕೈ ಸೇರಲಿದೆ ವೈದ್ಯಕೀಯ ವರದಿ. ಇನ್ನು ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು, ಅವ್ರನ್ನ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಆರೋಗ್ಯ ತಪಾಸಣೆ ನಡೆಸಿ ಏನು ಚಿಕಿತ್ಸೆ ಬೇಕಾಗಿದೆ ಅದನ್ನ ಕೊಡಿಸಿ ನಂತರ ಒಂದು ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ರಿಪೋರ್ಟ್ ನಾಳೆ ಬೆಳಗ್ಗೆ ಸಿಐಡಿ ಅಧಿಕಾರಿಗಳ ಕೈ ಸೇರಲಿದೆ. ಜಯದೇವ ಆಸ್ಪತ್ರೆ ವೈದ್ಯರ ವರದಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆಂಜಿಯೋಗ್ರಾಮ್ ಹಿನ್ನೆಲೆಯಲ್ಲಿ ಕೆಲ ಔಷಧವನ್ನು ನೀಡಿರುವಂತಹ ವೈದ್ಯರು ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದ ತಂಡ ಚಿಕಿತ್ಸೆಯನ್ನು ಕೊಟ್ಟಿದೆ. ಆ ಒಂದು ರಿಪೋರ್ಟ್ ನಾಳೆ ಅಧಿಕಾರಿಗಳ ಕೈ ಸೇರಲಿದೆ. ಅದಾದ ನಂತರ ಕೋರ್ಟ್ಗೆ ಅದನ್ನು ಹಾಜರುಪಡಿಸಲಾಗುತ್ತೆ. ಭದ್ರಾ ನದಿಯಲ್ಲಿ ಮುಳುಗಿ ಇಬ್ಬರು ಯುವಕರು ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ಬಾಳೆಹೊಳೆ ಬಳಿಯ ಭದ್ರಾ ನದಿಯಲ್ಲಿ ಮುಳುಗಿ ಯುವಕರು ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಬಾಳೆಹೊಳೆ ಕೊಡಗು ಮೂಲದ ಯೋಗೇಶ್ ಅಭಿಷೇಕ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಕಾಫಿ ತೋಟಕ್ಕೆ ಕೆಲಸಕ್ಕೆ ಅಂತ ಆಗಮಿಸಿದಂತ ಯುವಕರು ಭದ್ರಾ ನದಿಗೆ ಈಜೋದಕ್ಕೆ ತಳ್ಳಿದಾಗ ಈ ದುರಂತ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬದವರ ಎದುರೇ ಮುಳುಗಿ ಯುವಕರು ಸಾವನ್ನಪ್ಪಿದ್ದಾರೆ. ಭದ್ರಾ ನದಿಯಲ್ಲಿ ಇಬ್ಬರು ಯುವಕರು ಮುಳುಗಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿರುವಂಥದ್ದು. ಬಾಳೆಹೊಳೆ ಬಳಿಯ ಭದ್ರಾ ನದಿಯಲ್ಲಿ ಯುವಕರು ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಬಾಳೆಹೊಳೆ ಇದು. ಕೊಡಗು ಮೂಲದ ಯೋಗೇಶ್ ಹಾಗೆ ಅಭಿಷೇಕ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಇವರು ಕಾಫಿ ತೋಟಕ್ಕೆ ಕೆಲಸಕ್ಕೆ ಅಂತ ಆಗಮಿಸಿರ್ತಾರೆ. ಇನ್ನು ಬರಬೇಕಾದಂಥ ಸಂದರ್ಭದಲ್ಲಿ ಈಜೋದಕ್ಕೆ ಅಂತ ನದಿಗಿಳಿದಿರ್ತಾರೆ. ಆಗ ಮುಳುಗಿ ಸಾವನ್ನಪ್ಪಿದ್ದಾರೆ. ವಿಜಯನಗರದ ಹಂಪಿ ಉತ್ಸವದಲ್ಲಿ ಜನವೋ ಜನ. ಎರಡನೇ ದಿನದ ಹಂಪಿ ಉತ್ಸವಕ್ಕೆ ಗಿಲ್ಲಿ ಕಾವ್ಯ ಎಂಟ್ರಿ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಹಾಗೂ ಕಾವ್ಯ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಕಡ್ಡಿರಾಂಪುರ ಗ್ರಾಮದ ಬಳಿ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. 1 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಯಾಕಂದ್ರೆ ಗಿಲ್ಲಿ ನಟನನ್ನ ನೋಡೋದಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾವಣೆಯಾಗಿತ್ತು. ಸವಾರರ ಪರದಾಟ, ರಸ್ತೆಗಳ ಇಕ್ಕೆಲಗಳಲ್ಲೂ ಕೂಡ ಬೈಕ್ ನುಗ್ಗಿಸಿದಂತಹ ಸವಾರರು ರಸ್ತೆಗಳನ್ನು ಬಿಟ್ಟು ಫುಟ್ಪಾತ್ಗಳಲ್ಲಿ ಅಥವಾ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲವೂ ಕೂಡ ಗಾಡಿಗಳನ್ನು ಓಡಿಸ್ಕೊಂಡು ಬಂದಿದ್ದಾರೆ. ಇದರಿಂದಾಗಿ 1 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಂಪಿ ಉತ್ಸವಕ್ಕೆ ಇವತ್ತು ಗಿಲ್ಲಿ ನಟ ಹಾಗೆ ಕಾವ್ಯ ಬರ್ತಾರೆ ಅನ್ನೋ ಸುದ್ದಿ ಹರಡಿದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ನೋಡೋದಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾವಣೆ ಆಗ್ತಾ ಇದ್ರು. ಇದರಿಂದಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಯಿತು.